ಸೊ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವಾಗ ಟೈಮ್ ಬಂದು 12 o'clock ಆಗಿದೆ. ಸೊ ಇವಾಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಮಾಡ್ತಾ ಇದ್ದೀನಿ. ಫ್ರೆಶ್ ಅಪ್ ಎಲ್ಲ ಆಗಿ ಆಯಿತು. ಸೊ ಕಿಚನ್ ಕೂಡ ಎಲ್ಲ ಕ್ಲೀನ್ ಆಯಿತು. ಬೆಳಗ್ಗೆನೆ ದೋಸೆ ಮಾಡಿದ್ದೆ. ಸೊ ದೋಸೆಗೆ ಕಾಳು ಸಾರು ಇತ್ತು. ಸೊ ಅದನ್ನೇ ತಿನ್ಕೊಂಡ್ವಿ, ಮತ್ತೇನು ಮಾಡಿಲ್ಲ. ದೋಸೆ ಮಾಡಿದೆ. ಇಡ್ಲಿ ಬೇಕಂದರೆ ಸಾಯಂಕಾಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಏನು ಮಾಡಿರಲಿಲ್ಲ. ಸೊ ಇವಾಗ ನನ್ನ ಮಗನಿಗೆ ಮಲಗಿಸ್ಬಿಟ್ಟು ನೋಡಿ ಪಕ್ಕದ ಮನೆಯವನ ಜೊತೆ ಬಂದು ಆಟ ಆಡ್ತಾ ಇದ್ದಾನೆ. ಅವರಿಬ್ಬರು ಒಂದೇ ಏಜ್ ಅವರು. ಸೊ ಅದಕ್ಕೋಸ್ಕರನೇ ಇಬ್ಬರು ಸೇರಿಕೊಂಡ್ರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ನನಗೇನೋ ಟೆನ್ಷನ್ ಇಲ್ಲ. ಇವತ್ತು ಬಂದು ನೋಡಿ ಇಬ್ಬರು ಹೇಗೆ ಆಟ ಆಡ್ತಾ ಇದ್ದಾರೆ. ಬರೀ ಬೆಡ್ ಮೇಲೆ ಬಂದು ಡ್ಯಾನ್ಸ್ ಆಡೋದೇ ಆಯಿತು ಅವರಿಬ್ರದ್ದು. ಫಸ್ಟು ಅವನ್ನ ಮಲಗಿಸ್ಬಿಟ್ಟು ನಾನು ಇವತ್ತು ಒಂದು ಸ್ವಲ್ಪ ಕಬೋರ್ಡ್ನ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಫುಲ್ ಮೆಸ್ಸಿ ಆಗಿದೆ. ಅದಕ್ಕೋಸ್ಕರನೇ ನೋಡೋಣ ಟೈಮ್ ಹೇಗಾಗುತ್ತೆ ಅಂತ. ಇವತ್ತು ಕಬೋರ್ಡ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಕಿಚನ್ ಎಲ್ಲ ಕ್ಲೀನಿಂಗ್ ಆಯಿತು. ಸೊ ಅದಕ್ಕೋಸ್ಕರನೇ ಅವ್ನಿಗೆ ಮಲಗಿಸಿದ್ರೆ ನಾನು ಆರಾಮಾಗಿ ಮಾಡ್ಕೋಬೋದು. ಇಲ್ಲಾಂದರೆ ಅವನು ಮಡಚಿರೋ ಬಟ್ಟೆ ಎಲ್ಲ ಎತ್ತಿ ಕಾಲಿಂದ ಒದ್ದೆ ಅದು ಫುಟ್ಬಾಲ್ ಥರ ಒದ್ಬಿಡ್ತಾನೆ. ಸೊ ಅದಕ್ಕೋಸ್ಕರನೇ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ, ನೀವು ನೋಡ್ತಾ ಇರ್ಬೋದು. ಆಮೇಲೆ ಎಲ್ಲ ನಂದು ಬಟ್ಟೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಕೆಳಗಡೆ ನನ್ನ ಮಗಂದು ನನ್ನ ಸಿಸ್ಟ್ರು ಇಲ್ಲೇ ಇದ್ಲಲ್ವಾ. ಸೊ ಅವಳದು ಎಲ್ಲ ಪ್ರತಿಯೊಬ್ಬ ಬಟ್ಟೆ, ನಂದು ನಮ್ಮ ಮನೆಯವ್ರದ್ದು, ನನ್ನ ಮಗಂದು ಎಲ್ಲರದ್ದು ಬಟ್ಟೆ. ನಮ್ಮ ಮನೆಯವ್ರದ್ದು ಆಲ್ಮೋಸ್ಟ್ ನಾನು ನೋಡಿ ಎಷ್ಟು ಐರನ್ ಮಾಡೋದಿದೆ ಅಂದರೆ, ಆಲ್ಮೋಸ್ಟ್ ನಾನು ಯಾವಾಗಲೂ ನಮ್ಮ ಮನೆಯವ್ರದ್ದು ಬಟ್ಟೆನ ಮನೆಯಲ್ಲೇ ಐರನ್ ಮಾಡೋದು. ಅವ್ರು ಆಫೀಸ್ಗೆ ಹಾಕ್ಕೊಂಡು ಹೋಗ್ತಾರಲ್ವ ಫಾರ್ಮಲ್ಸ್. ಸೊ ಅದಕ್ಕೋಸ್ಕರನೇ ಸೊ ಇವಾಗ ಸದ್ಯಕ್ಕೆ ಇರೋದನ್ನ ಹಾಕ್ಕೊಂಡೋಗಿ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರನೇ ಅವರು ಪಾಪ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ವೈಟ್ ಶರ್ಟ್ಸ್ ಅದೆಲ್ಲ ಇದೆ, ಐರನ್ ಮಾಡಬೇಕು. ಅವನ್ನ ಮಲಗಿಸೋಣ ಅಂತ ಅಂದರೆ ನೋಡಿ ಯಾವ ಥರ ಡ್ಯಾನ್ಸ್ ಆಡ್ತಾ ಇದ್ದಾನೆ ಅಂತ. ಸೊ ಮಲಗಿಸ್ಬಿಟ್ಟು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಿದ್ದಿಲ್ಲ. ಏನಕ್ಕಂದರೆ ನನ್ನ ಮಗನ ಮಲಗಿಸೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಮಲ್ಕೊಂಡೆ. ನನ್ನ ಮಗ ಕೂಡ ಇವಾಗ ಎದ್ದು ಫ್ರೆಶ್ ಅಪ್ ಆಗಿದ್ದಾನೆ. ಅವನಿಗೆ ಚಾಕ್ಲೇಟ್ ಬೇಕಂತೆ, ಅದಕ್ಕೆ ಹಠ ಮಾಡ್ತಾ ಇದ್ದಾನೆ. ಸೊ ನಾಳೆ ಕಬೋರ್ಡ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡಿದೆ. 2 ಡೇಸಿಂದ ತುಂಬಾ ಕಿಚನ್ ಕೆಲಸ ಮಾಡ್ತಾ ಇದ್ನಲ್ವ. ಸೊ ಅದಕ್ಕೋಸ್ಕರನೇ. ಸೊ ಇವಾಗ 5 o'clock ಆಗಿದೆ. ಬನ್ನಿ ಅಟ್ಲೀಸ್ಟ್ ಒಂದು ಮಲ್ಗೆದ ಮೇಲೆ ಕಾಫಿ ಆದರೂ ಮಾಡ್ಕೊಳ್ಳೋಣ. ಸೊ ಕಾಫಿ ಮಾಡ್ಕೊಂಡು ಕುಡಿಯೋಣ ಬನ್ನಿ. ಏನು ಬೇಕು? ಹಾಯ್ ಹೇಳು, ಹಾಯ್ ಫ್ರೆಂಡ್ಸ್ ಹೇಳು. ಕೊಡ್ತೀನಿ ಹಾಯ್ ಫ್ರೆಂಡ್ಸ್. ಅವನಿಗೆ ಮೂಡಿಲ್ಲ. ಸೊ ಅದಕ್ಕೋಸ್ಕರ ಕಾಫಿ ಮಾಡ್ಕೊಳ್ಳೋಣ. ಸೊ ಬನ್ನಿ ಇವಾಗ ನನಗೆ ಮಾತ್ರ ಕಾಫಿ ಒಂದು ಚಿಕ್ಕ ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಸೊ ಕಾಫಿ ಮಾಡ್ಕೊಂಡ್ಬಿಡ್ತೀನಿ. ನನಗೊಬ್ಳಿಗೆ ಅಲ್ವಾ, ಸೊ ಚಿಕ್ಕ ಬೌಲಲ್ಲಿ ಮಾಡ್ಕೊಂಡು ಬಿಡ್ತೀನಿ. ನನ್ನ ಮಗ ಒಂದೊಂದ್ಸಲ ಕುಡಿತಾನೆ, ಇಲ್ಲಾಂದರೆ ಕುಡಿಯೋದಿಲ್ಲ. ಅವನ ಮನಸ್ಸು ಮೇಲೆ ಡಿಪೆಂಡು. ಕುಡಿದ್ರೆ ಕುಡಿತಾನೆ, ಇಲ್ಲಾಂದರೆ ಇಲ್ಲ. ಸೊ ಕಾಫಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಕಾಫಿ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ನೋಡಿ ಬಾದಾಮ್ ಬೇಕು ಅಂತ ಹೇಳಿಬಿಟ್ಟು ಡಬ್ಬನೇ ಹಿಡ್ಕೊಂಡು ಕುತ್ಕೊಂಡಿದ್ದಾನೆ ತಿನ್ನೋಕ್ಕೋಸ್ಕರ. ನೀವು ನೋಡಿ, ಕೈಯಲ್ಲಿ ತಗೊಳ್ಳೋ ಅಂತ ಹೇಳಿದ್ರೆ ಅವ್ನು ಕೇಳ್ತಾ ಇಲ್ಲ. ಬಾಕ್ಸೇ ಕೊಡಬೇಕಂತೆ, ಬಾಕ್ಸೇ ತೊಗೊಂಡಿದ್ದಾನೆ. ಸೊ ಇವಾಗ ಕೈಯಲ್ಲಿ ಕೊಟ್ಬಿಟ್ಟು ಬಾಕ್ಸ್ ತೊಗೊಳ್ಳೋಣ. ಎಷ್ಟು ಬೇಕು ನಿನಗೆ? ಎಷ್ಟು ಬೇಕು? 5 ಬೇಕಾ? 1 2 3 4 5. ಓಕೆ. ನೈಸ್ ಮಾಡಿ ಕಿತ್ಕೋಬೇಕು, ಇಲ್ಲಾಂದರೆ ಅವನು ಹಠ ಮಾಡಿ ಕಿತ್ಕೊಡೋದೇ ಇಲ್ಲ. ಸೊ ಅದಕ್ಕೋಸ್ಕರನೇ. ಸೊ ನಾನು ಕಾಫಿ ಬೀಜದ್ದು ಬರುತ್ತಲ್ಲ, ಅದೇ ಕಾಫಿ ಪೌಡರ್ ಯೂಸ್ ಮಾಡೋದು. ನೀವೆಲ್ಲ ಯಾವ್ದು ಯೂಸ್ ಮಾಡ್ತೀರಾ ಅಂತ ಹೇಳಿ. ನನಗೆ ಬ್ರೂ ಕೂಡ ಇಷ್ಟ ಆಗುತ್ತೆ, ಬಟ್ ನಮ್ಮ ಮನೆಯವ್ರಿಗೆ ಇದು ಇಷ್ಟ. ಇನ್ನೊಂದು ಸೆಕೆಂಡಲ್ಲಿ ಹೋಗ್ತಾ ಇತ್ತು. ಸೊ ಇನ್ನು ಸಂಜೆಗೂ ಅಡುಗೆ ಮಾಡಬೇಕು. ಏನು ಮಾಡಬೇಕು ಅಂತ ಇನ್ನೂ ಪ್ಲ್ಯಾನ್ ಇಲ್ಲ. ವೆಜಿಟೇಬಲ್ಸ್ ಇದೆ, ಏನಾದರೂ ಒಂದು ಮಾಡ್ತೀನಿ. ಮಾಡುವಾಗ ನಿಮಗೆ ಶೇರ್ ಮಾಡ್ತೀನಿ ನಾನು ಏನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂತ. ಸೊ
ನೋಡೋಣ. ಮತ್ತೆ ಕಾಫಿ ಮುಗಿಸ್ಕೊಂಡು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ರೈಸ್ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ರೈಸ್ನ ವಾಶ್ ಮಾಡಿಕೊಂಡೆ. ನೋಡಿ, ರೈಸ್ ಇಡ್ತಾ ಇದ್ದೀನಿ. ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಇಡ್ತೀನಿ, ಯಾಕಂದರೆ ನನ್ನ ಮಗಳಿಗೂ ಸ್ವಲ್ಪ ಸಾಫ್ಟಾಗಿ ಇದ್ದರೆ ರೈಸ್ ತಿಂತಾನಲ್ವ, ಸೊ ಅದಕ್ಕೋಸ್ಕರನೇ. ನೋಡ್ತಾ ಇರ್ಬೋದು. ಸೊ ಇಲ್ಲಿ ಕನ್ನಡದವರು ರೈಸ್ಗೆ ಸಾಲ್ಟ್ ಹಾಕ್ದಿರಾನೆ ರೈಸ್ ಮಾಡ್ತಾರೆ, ಬಟ್ ನಾವು ಸಾಲ್ಟ್ ಹಾಕ್ತೀವಿ ರೈಸ್ಗೆ. ಸೊ ನಾವು ರೈಸ್ಗೆ ಸಾಲ್ಟ್ ಹಾಕ್ಬಿಟ್ಟೆ ನಾವು ರೈಸ್ ಮಾಡೋದು. ಇನ್ನು ಕೆಲವ್ರಿಗೆ ಕುಕ್ಕರಲ್ಲಿ ರೈಸ್ ಮಾಡಿದ್ರೆ ಇಷ್ಟ ಆಗಲ್ಲ, ಪಾತ್ರೆಯಲ್ಲಿ ಮಾಡೋ ರೈಸೇ ಅವರೆಲ್ಲ ಇಷ್ಟಪಡೋದು. ಸೊ ನಮಗೆ ಕುಕ್ಕರಲ್ಲಿ ಮಾಡಿರೋ ರೈಸೇ ತಿನ್ನೋಕ್ಕಾಗೋದು. ಸೊ ಅದಕ್ಕೋಸ್ಕರನೇ ಕುಕ್ಕರಲ್ಲೇ ರೈಸ್ ಮಾಡ್ತೀನಿ. ಎಷ್ಟು ನಮ್ಮ 3 ಜನಕ್ಕೋಸ್ಕರನೇ ಅಲ್ವಾ, ಸೊ ಯಾವಾಗಲೂ ಚಿಕ್ಕ ಕುಕ್ಕರಲ್ಲೇ ಇಟ್ಕೊಂಡ್ಬಿಡ್ತೀನಿ. ರೈಸ್ ರೆಡಿ ಆಗೋವರೆಗೂ ನಾನು ಸ್ವಲ್ಪ ಪಾತ್ರೆ ಇದೆ, ಅದನ್ನು ತೊಳ್ಕೊಂಡ್ಬಿಡ್ತೀನಿ. ಓಕೆನಾ? ನನ್ನ ಮಗ ಹೇಗೂ ಪಕ್ಕದ ಮನೆಯಲ್ಲಿ ಮಲ್ಕೊಂಡೆದ್ದು ಒಂದು ಸ್ವಲ್ಪ ಫ್ರೂಟ್ಸ್ ಏನೋ ತಿಂದ್ಬಿಟ್ಟು ಪಕ್ಕದ ಮನೆಯವ್ರ ಹತ್ರ ಹೋಗಿ, ಅವನ ಹುಡುಗ ಇದ್ದಾನಲ್ವ, ಅವನ ಏಜವನೇ, ಅವನ ಹತ್ರ ಹೋಗಿ ಆಟ ಆಡ್ತಿದ್ದ. ಸೊ ನಾನು ಆರಾಮಾಗಿ ಅಡುಗೆ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಪಾತ್ರೆ ಇತ್ತು, ಸೊ ಹಾಗೆ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಾಂಬಾರಿದೆ, ಅದಕ್ಕೋಸ್ಕರನೇ ರೈಸ್ ಮಾಡಿ ಟೊಮೊಟೊ ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಯಾಕಂದರೆ ಸಾರಿದೆ, ಕಡಲೆ ಸಾರಿದೆ. ಸೊ ಒಂದು ಟ್ರಿಪ್ಪು ಇಡ್ಲಿ ಹಾಕಿಬಿಟ್ರೆ ನನ್ನ ಮಗ ಇಡ್ಲಿ ತಿನ್ಕೊತಾನೆ, ಯಾಕಂದರೆ ಅವ್ನು ಮಧ್ಯಾಹ್ನ ಕರೆಕ್ಟಾಗಿ ಊಟ ಮಾಡಿಲ್ಲ. ಫ್ರೂಟ್ಸ್ ತುಂಬ ತಿಂತಾನೆ ಅವನು. ಸೊ ಫ್ರೂಟ್ಸ್ ತಿನ್ನೋದು ಒಳ್ಳೇದಲ್ವಾ, ಅದಕ್ಕೋಸ್ಕರ ನಾನು ತಿಂದಿಲ್ಲ, ನಾನು ಏನೋ ಟೆನ್ಷನ್ ತೊಗೊಳಲ್ಲ. ಸೊ ನೈಟ್ ಮಾತ್ರ ನಾನು ಅವ್ನಿಗೆ ಏನಾದರೂ ಫುಡ್ ತಿನ್ನಿಸೇ ಮಲಗಿಸೋದು. ಫ್ರೂಟ್ಸ್ ಆ ಥರ ಎಲ್ಲ ಕೊಡೋಲ್ಲ. ಅದೇ ಏನಾದರೂ ಹುಷಾರಿರಲಿಲ್ಲ ಆ ಥರ ಏನಾದರೂ ಇದ್ದರೆ ಮಾತ್ರ ಆ ಥರ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಆನಿಯನ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಕೋಲ್ಡ್ ಟೈಮಲ್ಲಿ ಆನಿಯನ್ ಎಲ್ಲ ಬ್ಲ್ಯಾಕಿಶ್ ಆಗುತ್ತೆ, ಸೊ ಅದಕ್ಕೋಸ್ಕರ ವಾಶ್ ಮಾಡಿಕೊಂಡು ಯೂಸ್ ಮಾಡ್ಕೋತೀನಿ. ಸೊ ನಮ್ಮ ಮನೆಯವ್ರಿಗೂ ಟೊಮೊಟೊ ರೈಸ್ ಅಂದರೆ ಇಷ್ಟ. ಸೊ ಹೇಗೂ ಸಾರಿದೆ ಅಲ್ವಾ, ಸೊ ಒಂದು ಟ್ರಿಪ್ಪು ಇಡ್ಲಿ ಹಾಕಿದ್ರೆ ಅದು ಸಾರು ಜೊತೆಗೆ ತಿನ್ಕೊಂಡ್ಬಿಡ್ತಾರೆ. ಇನ್ನು ರೈಸ್ಗೆ ಒಂದು ಸ್ವಲ್ಪ ರೈಸ್ ಮಾಡಿ ಟೊಮೊಟೊ ಚಿತ್ರಾನ್ನ ಮಾಡಿದ್ರೆ ನೈಟ್ಗೆ ಊಟ ಚಿಕ್ಕಾಗಿ ರೆಡಿ ಆಗುತ್ತೆ. ಸೊ ಆನಿಯನ್ ಟೊಮೊಟೊ ಕಟ್ ಮಾಡ್ಕೊತೀನಿ. ನನ್ನ ಮಗನಿಗೆ ಆಟ ಆಡೋಕ್ಕೆ ಇದ್ದಾರೆ, ಸೊ ಅದಕ್ಕೋಸ್ಕರ ನನಗೇನು ಟೆನ್ಷನ್ ಇಲ್ಲ. ಸೊ ನಾನು ಆರಾಮಾಗಿ ಅಲ್ಲಿ ಆಟ ಆಡ್ತಾನೆ ಪಕ್ಕದ ಮನೆಯವ್ರ ಹತ್ರ. ಸೊ ಹಾಗಾಗಿ ನಾನು ಏನು ಕೆಲಸ ಮಾಡ್ಕೋಬೇಕಂದ್ರೆ ನಾನು ಆರಾಮಾಗಿ ಮಾಡ್ಕೊತೀನಿ. ಅವನ ಏಜ್ ಅವನು ಕೂಡ. ಸ್ವಲ್ಪ ಜಾಸ್ತಿ ನೀರಿಕ್ಕಿದ್ನಲ್ವ ಕುಕ್ಕರ್ಗೆ, ನೀರು ಹಾಕಿರೋದಂತ ಸ್ಲಿಮ್ಮಲ್ಲಿ ಇಕ್ಕಿದ್ದೀನಿ ಅಷ್ಟೇ. ಚಿಲ್ಲಿ ವಾಶ್ ಮಾಡ್ಕೊತೀನಿ.
ಸೊ ಚಿತ್ರಾನ್ನ ರೆಡಿ ಮಾಡ್ಕೊಂಡಾಯ್ತು. ಹಿಟ್ಟು ರುಬ್ಬಿಸ್ಕೊಂಡು ಅದನ್ನು ಒಂದು ಕಡೆ ಇಟ್ಟಿರ್ತೇನೆ. ಸೊ ಬರೀ ಒಂದು ಟ್ರಿಪ್ ಇಡ್ಲಿ ಹಾಕ್ತೀನಿ. ಸೊ ಅಷ್ಟು ಸಾಕಾಗುತ್ತೆ. ಯಾವಾಗಲೂ ಸ್ಟಾಕ್ ಇಟ್ಕೊಂಡಿರ್ತೀನಿ ದೋಸೆ ಮಾತ್ರ. ಸಾಲ್ಟು ಮತ್ತು ದೋಸೆ ಇಡ್ಲಿ ಎರಡಕ್ಕೂ ಒಂದೇ ಸಲನೇ ಗ್ರೈಂಡ್ ಮಾಡಿಸ್ಕೊಂಡು ದೋಸೆಗೆ ಇಡ್ಲಿಗೆ ಆ ಥರ ಸಪ್ರೇಟಾಗಿ ನಾನು ಇದು ಮಾಡೋದಿಲ್ಲ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ರೈಸ್ ಇದೆ ರೈಸ್ ಹಾಕ್ತೀನಿ, ಇಲ್ಲಾಂದರೆ ಅವಲಕ್ಕಿ ಹಾಕ್ತೀನಿ. ಸೊ ಈ ಸಲ ರೈಸ್ ಹಾಕಿಲ್ಲ, ಅವಲಕ್ಕಿನೇ ಹಾಕಿದ್ದೆ. ಮತ್ತು ಸ್ವಲ್ಪ ಮೆಂತ್ಯಕಾಳು, ಒಂದು ಸ್ವಲ್ಪ ಕಡಲೆಬೇಳೆನ ಹಾಕ್ಸ್ಕೊಂಡು ರುಬ್ಸ್ಕೊಂಡ್ಬರ್ತೀನಿ. ಸೊ ಅದಕ್ಕೋಸ್ಕರ ದೋಸೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಇಡ್ಲಿ ಚೆನ್ನಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ದೋಸೆ ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಈನೋ ಪೌಡರ್ನ ಹಾಕ್ಕೊಳ್ತೀನಿ, ಒಂದು ಹಾಫು. ಸೊ ಅವಾಗ ಸಾಫ್ಟಾಗಿ ಇಡ್ಲಿ ಬರುತ್ತೆ. ನೀವು ಯಾರಾದರೂ ಹಾಗೆ ಇಡ್ಲಿಗೆ ಹಾಕ್ತೀರಾ ಈನೋನ ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ? ನೀವು ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ಈನೋ ಪೌಡರ್ ಹಾಕಿ ಸಾಫ್ಟಾಗಿ ಬರುತ್ತೆ ಇಡ್ಲಿ. ಸ್ವಲ್ಪ ಒಂದು ಲೈನ್ ಇದೆ, ಅಷ್ಟು ಮಾತ್ರನೇ ಹಾಕೋತೀನಿ. ಅಷ್ಟು ಸ್ವಲ್ಪ ನೀರು ಬಿಸಿ ಆಗುತ್ತೆ. 3 ಪ್ಲೇಟ್ಸ್ ಮಾತ್ರ ಹಾಕೋತೀನಿ ಇವಾಗ ಸದ್ಯಕ್ಕೆ. ಯಾಕಂದರೆ ನಾನು ಇಡ್ಲಿ ತಿನ್ನೋಲ್ಲ, ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗನೂ ಮಾಡ್ತಾನೆ, ಅದಕ್ಕೋಸ್ಕರ. ಈ ಆಯಿಲ್ ಹಾಕೊಂಡಿಲ್ಲ ಅಂದ್ರೂ ಸಾಫ್ಟಾಗಿ ಎದ್ದೋಳುತ್ತೆ, ಬಟ್ ಆದರೆ ಸ್ವಲ್ಪ ಲೈಟಾಗಿ ಆಯಿಲ್ ಹಾಕ್ಕೊತಾ ಇದ್ದೀನಿ. ಸೊ ಟ್ರೈ ಮಾಡಿ, ಓಕೆನಾ? ಈನೋ ಪೌಡರು ಹಾಕಿ ಇಡ್ಲಿ ಏನಾದರೂ ಗಟ್ಟಿ ಬರ್ತಿದೆ ಅಂದರೆ ಈನೋ ಪೌಡರ್ ಹಾಕಿ ಮಾಡ್ಕೊಳ್ಳಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸು ಹೇಗಿದೆ ಅಂತ. ಸೊ ನೋಡಿ, ಇವಾಗ ಒಂಥರ ಬಫಿ ಆಗಿದೆ ಹಿಟ್ಟು. ಸೊ ಈ ಥರ ಇದೆ, ಈನೋ ಪೌಡರ್ ಹಾಕಿ ಮಾಡಿದೆ. ಸೊ ಚಿತ್ರಾನ್ನ ರೆಡಿ ಮಾಡ್ಕೊಳ್ಳೋಣ. ಕುಕ್ಕರ್ ಸ್ವಲ್ಪ ವಿಷಲ್ ಹೋದ್ಮೇಲೆ ಇದೊಂದು ಚಿತ್ರಾನ್ನ ಮಾಡಿ. ಇಡ್ಲಿ ತಿಂತೆ ಪಪ್ಪ ಬಂತು ನೋಡು. ಸೊ ನನ್ನ ಮಗ ಕೂಡ ನಮ್ಮ ಮನೆಯವ್ರ ಜೊತೆ ಆಟ ಆಡ್ತಾ ಇದ್ದ, ಅದಕ್ಕೋಸ್ಕರನೇ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಚಿತ್ರಾನ್ನ ಮಾಡೋಣ ಅಂತ ಕಡಾಯಿಗೆ ಆಯಿಲು, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಹಾಗೆ ಕರಿಬೇವು ಎಲ್ಲ ಹಾಕಿಬಿಟ್ಟು ಸಾಸಿವೆ ಸ್ವಲ್ಪ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದು ಸ್ವಲ್ಪ ಕ್ಲೀನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಟೊಮೊಟೊ ಕಟ್ ಮಾಡ್ಕೊಂಡಿದ್ನಲ್ವ, ಟೊಮೊಟೊ ರೈಸ್ ಮಾಡೋಕ್ಕೆ, ಸೊ ಟೊಮೊಟೊನ ಹಾಕ್ಕೊತೀನಿ. ಅದಕ್ಕೆ ಮುಂಚೆನೇ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ, ಸಾಲ್ಟ್ ಹಾಕ್ಕೊಂಡು ಕರೆಕ್ಟಾಗಿ ಬಾಡಿಸ್ಕೊತಾ ಇದ್ದೀನಿ. ಆಮೇಲೆ ಒಂಚೂರು ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಚಿಕನ್ ಮಸಾಲಾನ ಹಾಕ್ಕೊಂಡು ಸ್ವಲ್ಪ
ಟೊಮೊಟೊ ಬೇಯೋವರೆಗೂ ಬಾಡಿಸ್ಕೊತಾ ಇದ್ದೀನಿ. ಸೊ ಅದಾದ್ಮೇಲೆ ಇಡ್ಲಿ ಕೂಡ ಬೆಂದಿದೆ ಇಲ್ವಾ ಅಂತ ನೋಡ್ತಾ ಇದ್ದೆ. ಸೊ ಇಡ್ಲಿ ಕೂಡ ಇನ್ನು ಒಂಚೂರು ಬೇಯಬೇಕಿತ್ತು. ಸೊ ಹಾಗೆ ಇಟ್ಟೆ. ಸೊ ರೈಸ್ ಮಾಡಿದ್ನಲ್ವಾ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ. ಸೊ ಚಿತ್ರಾನ್ನ ರೆಡಿ ಆಯ್ತು. ಕಾಳು ಸಾರು ಇತ್ತಲ್ವಾ, ಸೊ ಅದನ್ನು ಸ್ವಲ್ಪ ಬಿಸಿ ಮಾಡೋಣ ಅಂತ ಹೇಳ್ಬಿಟ್ಟು ಇಡ್ಲಿಗೆ ಸೊ ಕಡಲೆ ಸಾರನ್ನ ಬಿಸಿಗೆ ಇಟ್ಟೆ. ಸೊ ಇಡ್ಲಿ ಕೂಡ ಆಗಿತ್ತು, ಆಫ್ ಮಾಡಿಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೇನಾದ್ರೂ ಈ ವ್ಲಾಗ್ನ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರ್ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.